ನಮಸ್ಕಾರ. ನಾನು ವೈಭವಿ ಗೋಪ್ಶೆಟ್ಟಿ, ವರ್ಧಾನ್ ಫರ್ಟಿಲಿಟಿ ಲ್ಯಾಪ್ರೋಸ್ಕೋಪಿ ವುಮೆನ್ಸ್ ಕೇರ್ ಸೆಂಟರ್ನ ಸಿಒ ಮತ್ತು ಕೌನ್ಸಿಲರ್. ಇವತ್ತೇನಪ್ಪ ಮೇಡಮು ಸಿಒ ಆಗ್ಬಿಟ್ಟು ಕೌನ್ಸಿಲರ್ ಆಗಿ ಯೋಗ ಗೆಸ್ಟರಲ್ಲಿ ಯೋಗ ಡ್ರೆಸ್ಸಲ್ಲಿ ಇದ್ದಾರೆ ಅಂತ ನೀವು ತಿಳ್ಕೊಳ್ತಾ ಇರ್ಬೋದು. ಮೇನ್ ಥಿಂಗ್, ನಾವು ಫರ್ಟಿಲಿಟಿ ಪೇಷಂಟಿಗೆ ಅಂದರೆ ಮಕ್ಕಳಿರ್ಲಾರ್ದ ದಂಪತಿಗೆ ಹೋಲಿಸ್ಟಿಕ್ ಅಪ್ರೋಚ್ ಅಥವಾ ಹೋಲಿಸ್ಟಿಕ್ ಟ್ರೀಟ್ಮೆಂಟ್ ಬಹಳ ಮುಖ್ಯ ಆಗುತ್ತೆ. ನಾವು ಸಾಕಷ್ಟು ಪೇಷಂಟ್ಗಳಿಗೆ ಅಥವಾ ಮಕ್ಕಳಿರ್ಲಾರ್ದ ದಂಪತಿಗಳಿಗೆ ಕೌನ್ಸಿಲಿಂಗ್ ಮಾಡಿದಾಗ ಮೇನ್ ಥಿಂಗ್ ಈ ಸ್ಟ್ರೆಸ್ ಹೇಗಪ್ಪ ರಿಲೀಫ್ ಮಾಡೋದು ಅನ್ನೋದು ಈ ಎಲ್ಲ ಸಾಧ್ಯ ಆಗೋದು ಈ ಮೈಂಡು, ಬಾಡಿ, ಸೋಲು ಎಲ್ಲ ಬ್ಯಾಲೆನ್ಸ್ ಆಗಿ ಇದ್ದಾಗ ಮಾತ್ರ. ಅದು ಹೇಗೆ ನಾವು ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ತಿಳ್ಕೋಬೇಕು, ಅದು ಬಹಳ ಮುಖ್ಯ. ಅದು ತಿಳ್ಕೊಳ್ಳಿಕ್ಕೆ ನೀವು ಎಲ್ಲಿನೂ ಹೋಗಬೇಕಾಗಿಲ್ಲ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಕು. ನಿಮಗೆ ಬೇಕಾದಂತಹ ಎಲ್ಲ ವಿಡಿಯೋಗಳು, ಹೋಲಿಸ್ಟಿಕ್ ಟ್ರೀಟ್ಮೆಂಟ್ ಆಗಿರ್ಬೋದು, ಹೋಲಿಸ್ಟಿಕ್ ಅಪ್ರೋಚಬಿಲಿಟಿ ಆಗಿರಬಹುದು, ನಿಮ್ಮ ಮೈಂಡಿಗೆ, ಸೋಲ್ಗೆ, ಬಾಡಿಗೆ ರಿಲೇಟೆಡ್ ಎಲ್ಲಾನು ನಿಮಗೆ ಯೋಗದಲ್ಲಿ ಕಲಿಸಿಕೊಡ್ತೀವಿ. ಇವತ್ತು ಯೋಗ ಇಂಟರ್ನ್ಯಾಷನಲ್ ಡೇಗೋಸ್ಕರ ನಮ್ಮೊಂದಿಗೆ ಭ್ರಮರಾಂಬ ಅನ್ನೋರು ನಮ್ಮ ಜೊತೆಗೆ ಇದ್ದಾರೆ. ಆಲ್ಮೋಸ್ಟ್ ಮೋರ್ ದೆನ್ 12 years ಎಕ್ಸ್ಪೀರಿಯನ್ಸ್ ಹೊಂದಿದವರಾಗಿದ್ದಾರೆ. ಅವರು ಪತಂಜಲಿಯಿಂದ ಆಗಿರ್ಬೋದು, ವಿವೇಕಾನಂದ ಸ್ಕೂಲಿಂದ ಆಗಿರ್ಬೋದು ತರಬೇತಿಯನ್ನು ಪಡೆದಿದ್ದಾರೆ. 12 ವರ್ಷದಿಂದ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಸೊ ನಮಗೆ PCOD ಪ್ರಾಬ್ಲಮ್ ಆಗಿರ್ಬೋದು, PCOS ಪ್ರಾಬ್ಲಮ್ ಆಗಿರ್ಬೋದು, ಥೈರಾಯ್ಡ್, ಶುಗರ್, ಬ್ಯಾಕ್ ಪೇನ್ ಎಲ್ಲ ಸಮಸ್ಯೆಗಳು ಇದ್ದಾಗ ಏನಾಗುತ್ತೆ ಅಂದರೆ ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ಆಗುತ್ತೆ. ಎಲ್ಲಿ ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ಆಗುತ್ತೋ ಅಲ್ಲಿ ಇನ್ಫರ್ಟಿಲಿಟಿ ಇಶ್ಯೂಸ್ ಜಾಸ್ತಿ ಇರುತ್ತೆ. ಸೊ ನಾವು ಇನ್ಫರ್ಟಿಲಿಟಿ ಇಶ್ಯೂನ ನಾವು ಕಡಿಮೆ ಮಾಡಬೇಕಾದ್ರೆ ನಮ್ಮ ಮೈಂಡು, ಬಾಡಿ ಮತ್ತು ನಮ್ಮ ಸೋಲು ರಿಲ್ಯಾಕ್ಸ್ ಆಗಿರಬೇಕಾಗುತ್ತೆ. ಸೊ ಯಾವ ರೀತಿ ನಾವು ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ತಿಳ್ಕೊಳ್ಳೋಣ. ಈಗ ನಮ್ಮೊಂದಿಗಿದ್ದಾರೆ ಭ್ರಮರಾಂಬ ಅವರು. ಅವರಿಂದ ನಾವು ಸಾಕಷ್ಟು ತಿಳ್ಕೊಳ್ಳೋಣ ಅಂತೆ. ನನಗೆ ಪತಂಜಲಿ ಯೋಗ ಸಮಿತಿಯಿಂದ ಹಾಗೂ ವಿವೇಕಾನಂದ ಯೋಗ ಸ್ಕೂಲಿಂದ ನಾನು ತರಬೇತಿ ಪಡೆದಿದ್ದೇನೆ. ಸರ್ಟಿಫಿಕೇಶನ್ ಕೂಡ ಆಗಿದೆ. ಯೋಗ ಮಾಡ್ತಾ ಇದ್ದರೆ ಯಾವ ರೋಗನೂ ಬರೋದಿಲ್ಲ ಅನ್ನೋದೊಂದು ಪ್ರತೀತಿ ಇದೆ. ಸೊ ಯಾವಾಗಲೂ ನೀವು ಯೋಗ ಮಾಡ್ತಾ ಇರಿ. ನಮ್ಮ ಇನ್ಸ್ಟ್ರಕ್ಟರ್ ಕೆಲಸ ನಮ್ಮ ಗೆಸ್ಟರ್ಸ್ನ ಸರಿಯಾಗಿ ಮಾಡೋದು. ಯೋಗ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಸರಿಯಾದ ರೀತಿಯಲ್ಲಿ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗಿದೆ. ಯೋಗ ಇಂಟರ್ನ್ಯಾಷನಲ್ ಡೇಗೆ ಒಂದು ಪ್ರೋಟೋಕಾಲ್ ಇದೆ, ಅಂದರೆ ಒಂದು ಸಾಮಾನ್ಯವಾದಂತಹ ಯೋಗ ನಾವು ಮಾಡೋಣ ಅಂತ ನಮಗೆ ನಮ್ಮ ಯೋಗ ಇನ್ಸ್ಟ್ರಕ್ಟರ್ ಹೇಳ್ಕೊಡ್ತಾರೆ. ಕಲಿಯೋಣ ಅಂತ ಬನ್ನಿ. सहनाववतु सहनौ भुनक्तु सह वीर्यं करवावहै. ಸ್ಲೋಲಿ ಕೈಗಳನ್ನ ಹಿಂದೆ ತಗೊಳ್ಳಿ. ಭೂನಮನಾಸನ ಮಾಡ್ಕೊಳ್ಳೋಣ. ಬ್ರೀದ್ ಇನ್ ಅಪ್, ಸ್ಲೋಲಿ ಬ್ರೀದ್ ಔಟ್ ಮಾಡ್ತಾ ದೆನ್ ಭೂನಮನಾಸನ ಮಾಡ್ಕೊಳ್ಳೋಣ. ಫಸ್ಟ್ ಒನ್ ಇಸ್ ನೆಕ್ ಮೂಮೆಂಟ್ಸ್, ಕತ್ತು ಮೂಮೆಂಟ್ ಮಾಡ್ಕೊಳ್ಳೋಣ. ಯಾವ ರೀತಿ ಕೂಡ್ಲಿಕ್ಕೆ ಅನುಕೂಲ ಆಗುತ್ತೆ ನಿಮ್ಮ ಕಂಫರ್ಟಬಲ್ ವೇದಲ್ಲಿ ನೀವು ಕೂತ್ಕೊಳ್ಳಿ. ನಮ್ಮ ಮುಂದಿನ ಆಸನ ವೃಕ್ಷಾಸನ ಇದೆ. ನಿಮ್ಮ ಬಲಗಾಲನ್ನು ಎಡಗಾಲ ತೊಡೆಗೆ ಒಳಗಡೆಯಿಂದ ಈ ಥರ ಪ್ರೆಸ್ ಮಾಡಿ ಹೀಗೆ 10 ರಿಂದ 20 ಸೆಕೆಂಡ್ ಇಟ್ಕೊಳ್ಬೇಕು. ನಮ್ಮ ಮುಂದಿನ ಆಸನ ಬದ್ಧಕೋನ ಆಸನ, ತಿಥಿಲಿ ಆಸನ ಕೂಡ ಹೇಳ್ತಾರೆ ಅದಕ್ಕೆ. ನಿಮ್ಮ ಕಾಲನ್ನು ಫೋಲ್ಡ್ ಮಾಡಿ ಈ ಥರ ಎರಡು ಕಾಲನ್ನ ಪಾದಗಳನ್ನ ಜೋಡಿಸ್ಕೊಳ್ಳಿ. ನಿಮ್ಮ ಬೆನ್ನು ಕತ್ತು ಎರಡು ನೇರವಾಗಿರಬೇಕು. ನಿಧಾನವಾಗಿ ಫ್ಲ್ಯಾಪ್ ಮಾಡ್ಕೊಳ್ಳಿ. ವೀಕ್ಷಕರೇ, ಇಲ್ಲಿವರೆಗೂ ನಾವು ಬೇಸಿಕ್ ಮಾಡೆಲ್ ಆಫ್ ಯೋಗನ ಕಲ್ತ್ಕೊಂಡಿದ್ದೀವಿ. ಇದನ್ನು ಯಾವುದೇ ಏಜ್ ಗ್ರೂಪ್ ಅಂತ ಇಲ್ಲ, ಚಿಕ್ಕ ಮಕ್ಕಳಿಂದನೂ ದೊಡ್ಡೋರ್ವರೆಗೂ ಎಲ್ಲರೂ ಮಾಡಬಹುದು. ಹ್ಯಾಪಿ ಇಂಟರ್ನ್ಯಾಷನಲ್ ಯೋಗ ಡೇ ಟು ಆಲ್. ನಾವು ಇವತ್ತಿನಿಂದ ಯೋಗಾಭ್ಯಾಸವನ್ನು ಮಾಡೋಣ. ನಮ್ಮಲ್ಲಿರುವಂಥ ಸ್ಟ್ರೆಸ್ ಆಗಿರ್ಬೋದು, ನಮ್ಮಲ್ಲಿರುವಂಥ ಪ್ರಾಬ್ಲಮ್ಸ್ ಆಗಿರ್ಬೋದು, ಯಾವುದೇ ರೀತಿಯಾದಂಥ ಸಮಸ್ಯೆಗಳನ್ನು ನಾವು ಓಡಿಸ್ಬಿಟ್ಟು ಒಂದು ಮೈಂಡು, ಬಾಡಿ, ಸೋಲನ್ನು ಒಂದು ಬ್ಯಾಲೆನ್ಸ್ ಆಗಿ ಇಟ್ಕೊಂಡು ನಮ್ಮಲ್ಲಿರುವಂಥ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕೋಣ. ಥ್ಯಾಂಕ್ ಯು.